ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಡಿ. ಚೈತ್ರಾ ಕುಂದಾಪುರ್ ಮಾತಿಗೆ ರಜತ್ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಚೈತ್ರಾ ಕುಂದಾಪುರ್ ಅವರ ಮದುವೆಯನ್ನು ನಡೆಸಿಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಪ್ರೀತಿಸಿದ ಹುಡುಗನ ಜೊತೆ ಸಪ್ತಪದಿ ತುಳಿದಿದ್ದಾರೆ. 12 ವರ್ಷಗಳ ಪ್ರೀತಿಗೆ ಚೈತ್ರಾ ಕುಂದಾಪುರ್ ಶ್ರೀಕಾಂತ್ ಮದುವೆ ಮುದ್ರೆ ಒತ್ತಿದ್ದಾರೆ. ಚೈತ್ರಾಗೆ ಅಣ್ಣನ ಸ್ಥಾನದಲ್ಲಿ ನಿಂತು ರಜತ್ ಬುಜ್ಜಿ ಮದುವೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಿಗ್ ಬಾಸ್ ಫೈರ್ ಬ್ಯಾಂಡ್ ಅಂತಾನೆ ಫೇಮಸ್ ಆಗಿರುವ ಚೈತ್ರಾ ಕುಂದಾಪುರ್ 12 ವರ್ಷಗಳಿಂದ ಪ್ರೀತಿಸಿದ ಹುಡುಗನನ್ನು ಮದುವೆಯಾಗಿದ್ದಾರೆ. ನಿನ್ನೆ ಮೇ 9ರಂದು ಕುಟುಂಬಸ್ಥರು ಹಾಗೂ ಅವರ ಆಪ್ತರ ಸಮ್ಮುಖದಲ್ಲಿ ಚೈತ್ರಾ ಕುಂದಾಪುರ್ ಮತ್ತು ಶ್ರೀಕಾಂತ್ ವಿವಾಹ ಆಗಿದ್ದಾರೆ. ನವ ಜೋಡಿಗೆ ಹಲವರು ಶುಭ ಹಾರೈಸುತ್ತಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಬುಜ್ಜಿ ಮತ್ತು ಚೈತ್ರಾ ಕುಂದಾಪುರ್ ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ರಜತ್ ಬುಜ್ಜಿ ಶಾಸ್ತ್ರಗಳನ್ನು ನಡೆಸಿಕೊಟ್ಟಿದ್ದಾರೆ. ಮದುವೆ ಆದ ನಂತರ ಚೈತ್ರಾ ಕುಂದಾಪುರ್ ಅವರ ಬಗ್ಗೆ ರಜತ್ ಬುಜ್ಜಿ ಹೀಗೆ ಹೇಳಿದ್ದಾರೆ. ತಂಗಿ ಚೈತ್ರಾ ಮದುವೆ ಬಗ್ಗೆ ಮಾತನಾಡಿದ ಅವರು, ತುಂಬ ಖುಷಿಯಾಗುತ್ತಿದೆ. ನಾನು ಸಾಮಾನ್ಯವಾಗಿ ಯಾವ ಹುಡುಗಿಯರಿಗೂ ಹೋಗಲೇ ಬಾರಲೆ ಅಂತ ಕರೆಯೋದಿಲ್ಲ. ಆದರೆ ಚೈತ್ರಾ ಮತ್ತು ನನ್ನ ಮಧ್ಯೆ ಅಣ್ಣ ತಂಗಿ ಬಾಂಧವ್ಯ ಬೆಳೆದು ಬಿಟ್ಟಿದೆ. ನಾವಿಬ್ಬರು ಬಿಗ್ ಬಾಸ್ನಿಂದಲೂ ಜಗಳವಾಡುತ್ತಲೇ ಬಂದಿದ್ದೇವೆ. ಅದು ಯಾವ ಋಣಾನು ಬಂದವೋ ಗೊತ್ತಿಲ್ಲ. ಫೋನ್ ಮಾಡಿ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಮದುವೆ ಮಾಡಿಕೊಡಿ ಎಂದಿದ್ದರು. ತುಂಬಾ ಖುಷಿಯಾಯಿತು. ಅಣ್ಣನ ಜಾಗದಲ್ಲಿ ನಿಂತು ನಾನು ಎಲ್ಲ ಕಾರ್ಯವನ್ನು ಮಾಡಿದ್ದು ನನಗೆ ಹೆಮ್ಮೆಯಾಗ್ತಿದೆ. ಇನ್ನೊಂದು ಏನೆಂದರೆ ಫೈರ್ ಬ್ಯಾಂಡ್ ನನ್ನ ಕಾಲಿಗೆ ಬಿದ್ಲಲ್ಲ, ಅದೇ ಮಜಾ ಅಂತ ಇಲ್ಲಿ ಚೈತ್ರಾ ಕುಂದಾಪುರ್ ಅವರ ಬಗ್ಗೆ ಹೆಮ್ಮೆಯಿಂದ ರಜತ್ ಬುಜ್ಜಿ ಮಾತನಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ 11 ಹೆಚ್ಚಾಗಿ ಸದ್ದು ಮಾಡಿದ್ದೇ ಜಗಳಗಳಿಂದ. ಅದರಲ್ಲೂ ರಜತ್ ಮತ್ತು ಚೈತ್ರಾ ಒಬ್ಬರನ್ನೊಬ್ಬರು ಕಂಡರೆ ಇನ್ನೊಬ್ಬರಿಗೆ ಆಗುತ್ತಿರಲಿಲ್ಲ. ಇಬ್ಬರು ಜಗಳದಲ್ಲಿ ಸೋಲುತ್ತಿರಲಿಲ್ಲ. ಚೈತ್ರಾಗೆ ರಜತ್ ಸಖತ್ ಕ್ವಾಟ್ಲೆ ಕೊಡುತ್ತಿದ್ದರು. ಅದಕ್ಕೆ ತಕ್ಕ ಹಾಗೆ ಚೈತ್ರಾ ಕೂಡ ರಿಯಾಕ್ಟ್ ಮಾಡುತ್ತಿದ್ದರು. ಬಿಗ್ ಬಾಸ್ ಶೋ ಮುಗಿದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಫೈಟ್ ಮುಂದುವರೆದಿತ್ತು. ಆದರೆ ಗಂಭೀರವಾಗಿ ಜಗಳ ಆಡ್ತಿರ್ಲಿಲ್ಲ. ಬದಲಿಗೆ ತಮಾಷೆಯಾಗಿ ಒಬ್ಬರನ್ನೊಬ್ಬರು ಕಾಲೆಳ್ಕೊಂತಿದ್ರು. ಸದ್ಯ ಇವರಿಬ್ಬರ ಮಧ್ಯೆ ಅಣ್ಣ ತಂಗಿಯ ಬಾಂಡಿಂಗ್ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಅಂದಹಾಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಚೈತ್ರಾ ಮದುವೆಯಲ್ಲಿ ಕಾರ್ಯಗಳನ್ನು ಮಾಡಿದ ರಜತ್ ಅನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಅವರ ಫ್ಯಾನ್ಸ್ಗಳು. ಇನ್ನು ಚೈತ್ರಾ ಕುಂದಾಪುರ್ ಮತ್ತು ಶ್ರೀಕಾಂತ್ ಪ್ರೀತಿ ಇವತ್ತು ನಿನ್ನೆಯದಲ್ಲ. ಸುಮಾರು 12 ವರ್ಷ ಕಾಲ ಇವರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಅಂದಹಾಗೆ ಇವರಿಬ್ಬರದು ಪ್ರೀತಿ ಶುರುವಾಗಿದ್ದು ಕಾಲೇಜ್ನಲ್ಲಿ. ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಶುರುವಾಗಲಿಲ್ಲ ಅಂತ ಇಲ್ಲಿ ಚೈತ್ರಾ ಕುಂದಾಪುರ್ ಅವರೇ ಹೇಳಿಕೊಂಡಿದ್ದಾರೆ. ನನ್ನನ್ನು ದ್ವೇಷಿಸುವವರೇ ಈಗ ಪ್ರೀತಿಸುತ್ತಿದ್ದಾರೆ. ಕ್ಯಾಂಟೀನ್ನಲ್ಲಿ ನನ್ನ ಬಗ್ಗೆ ಬೈಯುತ್ತಾ ಓಡಾಡುತ್ತಿದ್ದ ಹುಡುಗ ನನ್ನನ್ನು ಕಂಡ್ರೆ ಇರಿಟೇಟ್ ಮಾಡ್ಕೊತಿದ್ದ. ಇವಳೊಬ್ಬಳು ಕಿರಿಕಿರಿ ಎನ್ನುತ್ತಿದ್ದ. ಇದೇ ಪ್ರೀತಿಯಾಗಿ ಬದಲಾಯಿತು ಎಂದು ತಮ್ಮ ಪ್ರೀತಿ ಹೇಗೆ ಶುರುವಾಯಿತು ಅಂತ ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ಹೇಳಿಕೊಂಡಿದ್ದಾರೆ.